ವೆರಿ ಗುಡ್ ಮಾರ್ನಿಂಗ್. ಕಳೆದ ತರಗತಿಯಲ್ಲಿ ದ ಲಾಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, the brief discussion, and also discuss about 2019-20 ಫೈನಾನ್ಷಿಯಲ್ ಇಯರ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ ತಕ್ಷಣ ನಮಗೆ there are 3 types of the peoples available ಬರ್ತಾರೆ. The one, number 1, it is a general public below 60 years and senior citizens 60 to 80 years and here very senior citizens and 60 to 80 years ಅಂತ ನಾವು senior citizens ಅಂತ ಹೇಳಿದ್ರೆ, and another one 80 and above years ನಲ್ಲಿ very senior citizens ಅಂತ ಹೇಳ್ತೀವಿ ನಾವು. ಆದರೆ ಈ 3 ವಿಭಾಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಆದಾಯ ತೆರಿಗೆಗಳನ್ನ ನಾವು ನೋಡ್ಬೇಕಂತ ಹೇಳಿದ್ರೆ ವೆರೈಟಿ ಆಫ್ ದ ರೇಟ್ ಆಫ್ ಟ್ಯಾಕ್ಸ್ ಗಳನ್ನ ನಾವಲ್ಲಿ ನೋಡ್ಕೊಂಡು ಬರ್ತವೆ. 1, ನಾನು ಪ್ರೀವಿಯಸ್ ನಲ್ಲಿ ಹೇಳಿದ್ದೆ ನಿಮಗೆ, ಅಪ್ ಟು ಜನರಲ್ ಪಬ್ಲಿಕ್ಸ್ ಅಂತ ನಾವು ಏನನ್ನ ಕನ್ಸಿಡರ್ಸ್ ಮಾಡ್ತೇವೆ, ಆ ಜನರಲ್ ಪಬ್ಲಿಕ್ ಕನ್ಸಿಡರ್ಸ್ ಅಲ್ಲಿ ಅಪ್ ಟು 2,50,000 there is no taxes, there is no tax ಅಂತ ಹೇಳ್ತೀವಿ. ಅಂಡ್ 2,50,000 to 5 lakh ಕಾನ್ಸೆಪ್ಟ್ ಏನ್ ಬರುತ್ತೆ, ಆ 2,50,000 to 5 lakh ಅಂತ ಹೇಳಿದಾಗ there is a difference amount, it is 2,50,000. ಆ 2,50,000 ಗೆ 5% ಬರುತ್ತೆ. ನೆಕ್ಸ್ಟ್ 5 lakh ಇಂದ 10 lakh ಬಿಟ್ವೀನ್ ನಲ್ಲಿ 5 ಲಕ್ಷಕ್ಕೆ 20% ಅಂತ ಕನ್ಸಿಡರ್ಸ್ ಮಾಡಿದ್ರೆ ಅಪ್ ಟು 10 lakh ಅಂಡ್ ಎಬೋವ್ ಏನ್ ಬರುತ್ತೆ ಅದಕ್ಕೆ 30% ಕನ್ಸಿಡರೇಷನ್ ನಾವು ಮಾಡ್ತೇವೆ. ಸೊ ಹಾಗೆ ಸೀನಿಯರ್ ಸಿಟಿಸನ್ಸ್ ಅಂತ ಬಂದಾಗ ಅಪ್ ಟು 3 lakh there is no tax. ಹಾಗೆ 3 lakh to 5 lakh ಬಿಟ್ವೀನ್ ಅಂತ ಹೇಳಿದಾಗ ಡಿಫರೆನ್ಸ್ ಬಂದ್ಬಿಟ್ಟು 2 lakh rupees ಇರುತ್ತೆ, ಅದಕ್ಕೆ 5%. ತದನಂತರ 5 to 10 20%, 10 and above 30% ಇರುತ್ತೆ. ಬಟ್ ಇನ್ ಕೇಸ್ the senior citizens above 80%, 80 years ಇರುವಂತವರಿಗೆ ನಾವೇನ್ ಹೇಳ್ತೀವಿ, up to 5 lakh there is no tax, up to 5 lakhs there is no tax ಅಂತ ಹೇಳ್ತೀವಿ ನಾವು. and 5 to 10 lakhs ಡೈರೆಕ್ಟ್ಲಿ 20% ಹೋಗ್ತಾರೆ and 10 and above 30% ಹೋಗ್ತಾರೆ. ಈ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾವು ಮುಖ್ಯವಾಗಿ ನಾವು ನೋಡುವಂತದ್ದು ಏನಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಆದಾಯ ತೆರಿಗೆಯ ಒಂದು ಕಾನ್ಸೆಪ್ಟ್ ಏನಿದೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ ಬದಲಾವಣೆ ಆಗುತ್ತೆ, ಯಾವೊಂದು ಸೋರ್ಸ್ ಮೂಲಕ ಬದಲಾವಣೆ ಆಗುತ್ತೆ ಅಂತ ಹೇಳಿದಾಗ ಪ್ರತಿ ವರ್ಷ ನಡೆಯುವಂತಹ ಯೂನಿಯನ್ ಬಜೆಟ್ ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತ ಒಂದು ಫೈನಾನ್ಸ್ ಬಿಲ್ ಅನ್ನ ಅಪ್ರೂವಲ್ ಮಾಡಿಸ್ಕೋತಾರೆ. ಈ ಫೈನಾನ್ಸ್ ಬಿಲ್ ಅಪ್ರೂವಲ್ ಆದ ಮೇಲೆ ಆ ಯೂನಿಯನ್ ಬಜೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಲ್ಯಾಬ್ ರಿಲೀಸ್ ಮಾಡ್ತಾರೆ. ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ಆ ಒಂದು ಪ್ರೋಸೆಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಹೀಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಒಂದು ಅಸೆಸ್ಮೆಂಟ್ ಇಯರ್ ನಲ್ಲಿ ಅದಿರುತ್ತೆ, ಮತ್ತೆ ಫಿನಾನ್ಷಿಯಲ್ ಇಯರ್. ಈಗ ನಮಗೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದಾಗ 1st April to 31st March of the next year ಅಂತ ಹೇಳ್ತೀವಿ ನಾವು, ಹೌದಲ್ಲ? ಸೊ ಹಾಗೆ ಒಂದು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದಾಗ ಏನು 1st April ಇಂದ 31st March ಒಳಗಡೆ ನಾವು ಏನು ಆದಾಯ ಇದೆ ಆ ಆದಾಯದ ಒಂದು ಅಂಶವನ್ನ ಅದರಲ್ಲಿ ದುಡಿದಂತ ಒಂದು ಅಂಶ ಏನಿದೆ ಅಥವಾ ಟ್ಯಾಕ್ಸ್ ಅಮೌಂಟ್ಸ್ ಅಂತ ಏನಿದೆ ಅದೇನಾದ್ರೂ ಜನರಲ್ ಪಬ್ಲಿಕ್ಸ್ ಆದ್ರೆ 2,50,000 ಮೇಲ್ಪಟ್ಟಂಗಿದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಮತ್ತೆ ಸೀನಿಯರ್ ಸಿಟಿಸನ್ಸ್ ಆದ್ರೆ 3 ಲಕ್ಷ ಮೇಲ್ಪಟ್ಟವ್ರಿಗಿದ್ರೆ ಅಲ್ಲೂ ಟ್ಯಾಕ್ಸ್ ಪೇ ಮಾಡಬೇಕು. ಇನ್ ಕೇಸ್ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿದಾಗ 80 years ಅಂಡ್ ಎಬೋವ್ ಇರುವಂತವರಿಗೆ ನಾವೇನ್ ಮಾಡ್ತೇವೆ ಅಲ್ಲೂ ಕೂಡ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದಿಷ್ಟು ನಾವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ನೋಡುವಂತದ್ದು. ನೆಕ್ಸ್ಟ್ ಎಕ್ಸಂಪ್ಷನ್ ಅಂಡ್ ಡಿಡಕ್ಷನ್ಸ್ ಅಂತ ಹೇಳಿದಾಗ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಎಕ್ಸಂಪ್ಷನ್ಸ್, ವಾಟ್ ಆರ್ ದ ಎಕ್ಸಂಪ್ಷನ್ಸ್ ಅಂಡ್ ಡಿಡಕ್ಷನ್ಸ್? ಇಟ್ ಈಸ್ ದ ಪಾರ್ಟ್ ಆಫ್ ದ ಇನ್ಕಮ್ ವಿಚ್ ಇಸ್ ನಾಟ್ ಟ್ಯಾಕ್ಸಬಲ್. ಇದು ನೀವು ದುಡಿತಾ ಇರುವಂತಹ ಒಂದು ಸ್ಯಾಲರಿ ತಗೊಳ್ತಾ ಇರ್ತೀರಾ ಅಥವಾ ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಆ ಬಿಸ್ನೆಸ್ ನ ಒಂದು ಅಂಗ ಇರುತ್ತೆ.
ನೀವು ದುಡಿತಾ ಇರುವಂತ ಒಂದು ಇನ್ಕಮ್ ಒಳಗಡೆ ಇರುತ್ತೆ. ಆದ್ರೆ ಅದು ಟ್ಯಾಕ್ಸ್ ಅಲ್ಲ, ಅದು ಟ್ಯಾಕ್ಸ್ಗೆ ಕನ್ಸಿಡರ್ಸ್ ಬರೋದಿಲ್ಲ ಅನ್ನುವಂಥದ್ದು. ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಡಿಡಕ್ಟೆಡ್ ಬಿಫೋರ್ ದ ಕಂಪ್ಯೂಟಿಂಗ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ಲಿಕ್ಕಿಂತ ಮುಂಚೆ ನಾವು ಡಿಡಕ್ಷನ್ಸ್ ಗಳನ್ನ ನಾವು ಡಿಡಕ್ಟ್ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, CFA at rupees 2600 per month, MFA at rupees 1000 per month, so on, in case of exemption can not be more than gross total income. ಇಲ್ಲಿ ನಾವು CFA ಮತ್ತೆ MFA ಬಗ್ಗೆ ಹೇಳ್ತೇವೆ. ನಾವು ಅಲ್ಲಿ 2,000 ಪರ್ ಮಂತ್ ಅಂತ ಹೇಳಿದ್ರೆ 2,000 ಅಂತ ಹೇಳಿದಾಗ 12 ಮಂತ್ಸ್ಗೆ ಎಷ್ಟಾಗುತ್ತೆ? ಇಟ್ಸ್ 24,000. ಸೊ 1,000 MFA ಅಂತ ಹೇಳಿದಾಗ 12,000 ಆಗುತ್ತೆ. ಸೊ ಈ ಒಂದು ಕೇಸಲ್ಲಿ ಎಕ್ಸಂಪ್ಷನ್ ಕ್ಯಾನ್ ನಾಟ್ ಬಿ ಮೋರ್ ದೆನ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಆ ಎಕ್ಸಂಪ್ಷನ್ ಕೊಡ್ತಾ ಇರುವಂತ ಅಮೌಂಟ್ ಏನಿದೆ ಅದು ಯಾವುದೇ ಕಾರಣಕ್ಕೂ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ನ ಮೀರಬಾರ್ದು, ಗ್ರಾಸ್ ಟೋಟಲ್ ಇನ್ಕಮ್ ನ ಮೀರಬಾರ್ದು ಅನ್ನುವಂಥದ್ದು. ಸೊ ಹಾಗಾದ್ರೆ ನಾವು ಡಿಡಕ್ಷನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀವಿ ನಾವು? ಸೊ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ incurred by the individual towards the specific investments, donations, insurance, etc. These amounts are deducted from the gross total income before computing tax liability. List of some deductions are appended at the next pages. ನಾವಿಲ್ಲಿ ಡಿಡಕ್ಷನ್ಸ್ ಅನ್ನ ಮಾಡ್ತಾ ಇದೀವಿ. ಆ ಡಿಡಕ್ಷನ್ಸ್ ನ ಮಾಡುವಂತಹ ಸಂದರ್ಭ ಬಂದಾಗ ಯಾವ್ಯಾವುದಕ್ಕೆ ಎಲಿಜಿಬಲ್ ಇದೆ, ಯಾವ್ಯಾವ ಅಂಶಗಳಿಗೆ ನಾವು ಡಿಡಕ್ಷನ್ಸ್ ಮಾಡಬೇಕಾಗಿದೆ ಅದನ್ನ ನಾವಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ. ಒನ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಆದ ಮೇಲೆ ಎಲ್ಲಾ ಡಿಡಕ್ಷನ್ಸ್ ಗಳು ಬರುತ್ತೆ. ಆ ಡಿಡಕ್ಷನ್ಸ್ ಗಳನ್ನ ನಾವು ಅದನ್ನ ಡಿಡಕ್ಟ್ ಮಾಡಿ ಇನ್ನು ಉಳಿದದನ್ನ ನಾವು ನೆಟ್ ವ್ಯಾಲ್ಯೂನ ಕನ್ಸಿಡರ್ಸ್ ಮಾಡ್ತೇವೆ. ನೆಟ್ ವ್ಯಾಲ್ಯೂನ ಕನ್ಸಿಡರ್ಸ್ ಮಾಡಿದ್ವಿ. ಸೊ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಎಕ್ಸಂಪ್ಷನ್ಸ್ ಅಂತ ನಾನು ಹೇಳ್ತೇನೆ. ದೇರ್ ಆರ್ 300+ ಎಕ್ಸಂಪ್ಷನ್ಸ್ ಇದೆ. ಆದ್ರೆ ನಾವು ಮುಖ್ಯವಾಗಿ ನಿಮ್ಮ ಒಂದು ಅಧ್ಯಯನದ ಭಾಗವಾಗಿ ನಿಮ್ಮ ಏನೊಂದು ಸಿಲೆಬಸ್ ಕಂಟೆಂಟ್ ಏನಿದೆ ಆ ಸಿಲೆಬಸ್ ನ ಕಂಟೆಂಟ್ ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಕ್ಸಂಪ್ಷನ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ದ ಐ ಆಟಿಟ್ಯೂಡ್ ಅಲವೆನ್ಸಸ್. ಐ ಆಟಿಟ್ಯೂಡ್ ಅಲವೆನ್ಸಸ್. ವಾಟ್ ಆರ್ ದ ನೇಮ್ಸ್ ಆಫ್ ದ ಅಲವೆನ್ಸಸ್? ನಮಗೆ ಇಲ್ಲಿ ಎಕ್ಸಂಪ್ಷನ್ಸ್ ಇದೆ ಅನ್ನೋದನ್ನ ನಾನು ಹೇಳ್ತಾ ಇರುವಂತದ್ದು. ಹೈ ಆಟಿಟ್ಯೂಡ್ ಅಲವೆನ್ಸಸ್, ದಟ್ ಅಮೌಂಟ್ ಇಸ್ 1,600 per month. ಹಾಗೆ ಸ್ಪೆಷಲ್ ಕಾಂಪನ್ಸೇಟರಿ ಅಲವೆನ್ಸಸ್ 1,300. ಹಾಸ್ಟೆಲ್ ಸಬ್ಸಿಡಿ 300 per month. MFA 1,000. HAFA 4,200. Monetary allowances for the Janitary awards, fully exemption. Side-chin allowances 7,000. CEA 1,000 per child. CFA 2,600 per month. CA allowance 3,600 per month, 900. Highland special duty 3,250 per month. ಹೀಗೆ ನಾವು ಅನೇಕ ರೀತಿಯ ಇಂಪಾರ್ಟೆಂಟ್ ಎಕ್ಸಂಪ್ಷನ್ಸ್ ಗಳನ್ನು ನಾವು ಕನ್ಸಿಡರ್ಸ್ ಮಾಡೋದಾದ್ರೆ ದ ಅಮೌಂಟ್ ಆಫ್ ಎಕ್ಸಂಪ್ಷನ್ಸ್ ಆನ್ HRA. HRA ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಅಲವೆನ್ಸಸ್. ಹ್ಯೂಮನ್ ರಿಸೋರ್ಸ್ ಅಲವೆನ್ಸಸ್ ನಲ್ಲಿ ನಾವು ನೋಡೋದು ದ ಮಿನಿಮಮ್ ಆಫ್ ದ ಫಾಲೋಯಿಂಗ್. Minimum of the following will be the amount of exemption house rent allowances. House rent allowances. House rent allowances ಅಂತ ಹೇಳಿದಾಗ ನಾವು ಇಲ್ಲಿ ಮನೆ ಬಾಡಿಗೆ ಭತ್ಯೆ ಅಂತ ಹೇಳ್ತೀವಿ ಅಲ್ಪ. ಮನೆ ಬಾಡಿಗೆ ಭತ್ಯೆ ಅಂತ ಹೇಳ್ತೀವಿ ನಾವು. ದ ಅಮೌಂಟ್ ಆಫ್ HRA ನೀವು ಎಷ್ಟು ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಸಂಬಳ ತಗೊಳ್ತಾ ಇದ್ದೀರಿ. ನೀವು ಸಂಬಳ ತಗೊಳ್ಳುವಂತ ಸಂದರ್ಭದಲ್ಲಿ ಅಥವಾ ನೀವೇನು ಸ್ಯಾಲರಿ ಡ್ರಾ ಮಾಡ್ತಾ ಇದ್ದೀರಿ, ಆ ಸ್ಯಾಲರಿ ಡ್ರಾ ಮಾಡುವಂತ ಸಂದರ್ಭದಲ್ಲಿ ನೀವು ಎಷ್ಟು
ಹೌಸ್ ರೆಂಟ್ ಅಲವೆನ್ಸಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಿ. ದೆನ್ ದ ರೆಂಟ್ ಪೇಯ್ಡ್ 10% ಆಫ್ ದ ಪೇ, ಬೇಸಿಕ್ ಪೇ. ಎರಡನೇ ಒಂದು ಸ್ಟೆಪ್ ನಲ್ಲಿ ನಾವು ದೇರ್ ಆರ್ 3 steps ಆಫ್ HRA ಕ್ಯಾಲ್ಕುಲೇಷನ್ಸ್. ಹೌಸ್ ರೆಂಟ್ ಅಲವೆನ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ದೇರ್ ಆರ್ 3 stages ಇರುತ್ತೆ. ನಂಬರ್ 1, ಅಮೌಂಟ್ ಆಫ್ HRA ರಿಸೀವ್ಡ್, ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಪೇ ಇನ್ ದ ಬೇಸಿಕ್. ನೀವು ರೆಂಟ್ ಅನ್ನ ಕಟ್ತಾ ಇದ್ದೀರಿ. ಇನ್ ಕೇಸ್ ಯು ಆರ್ ಸ್ಟೇಯಿಂಗ್ ಇನ್ ದ ರೆಂಟಲ್ ಹೌಸ್ ಆರ್ ಲೀಸ್ ಹೌಸ್ ಅಥವಾ ಯಾವುದೊಂದು ಐಆರ್ ಮಾಡ್ಕೊಂಡಿದ್ದಾರೆ, ಅದರ ಒಂದು 10% ಪೇ ಕನ್ಸಿಡರ್ಸ್ ಮಾಡಬೇಕು. ರೆಂಟ್ ಪೇ ಎಷ್ಟು ಪೇ ಮಾಡ್ತಾ ಇದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸ್ಟೇಜಸ್ ಅಲ್ಲಿ ನಾವು ನೋಡುವಂಥದ್ದು 50% ಆಫ್ ದ ಪೇ, ಬೇಸಿಕ್ ಪೇ ಅಂಡ್ ದ ರಿಸೀವಿಂಗ್ ಆಫ್ ದ ಮೆಟ್ರೋಪಾಲಿಟನ್ ಸಿಟೀಸ್. ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳಿದ್ರೆ ಯಾವುದು? ಮಹಾನಗರಗಳು ಅಂತ ಹೇಳ್ತೀವಿ ನಾವು. ಇಡೀ ಭಾರತದಲ್ಲಿ 4 ಪ್ರಮುಖ ಮಹಾನಗರಗಳನ್ನು ನಾವು ಗುರುತಿಸ್ತೇವೆ: ಮುಂಬೈ, ಡೆಲ್ಲಿ, ಚೆನ್ನೈ, ಕಲ್ಕತ್ತಾ. ದೇರ್ ಆರ್ 4 ಮೇಜರ್ ಮೆಟ್ರೋಪಾಲಿಟನ್ ಸಿಟಿ ಇನ್ ಇಂಡಿಯಾ. ಇಲ್ಲಿ ನೀವು ಯಾವುದೇ ಒಂದು ರೆಂಟ್ನ ಇರಲಿ ಅಥವಾ ನೀವು ಮನೆಯನ್ನ ವಾಸ ಮಾಡ್ತಾ ಇದ್ರೆ 50% ಕ್ಯಾಲ್ಕುಲೇಷನ್ ಮಾಡಬೇಕು. ಅದರ್ ದೆನ್ 4 cities, ಮುಂಬೈ, ಕಲ್ಕತ್ತಾ, ಚೆನ್ನೈ, ಡೆಲ್ಲಿಯನ್ನು ಹೊರತುಪಡಿಸಿ ಇನ್ನು ಉಳಿದ ಒಂದು ನಗರಗಳನ್ನ, ಉಳಿದ ಒಂದು ಏನು ಟೌನ್ಸ್ ಮತ್ತೆ ಡಿಸ್ಟ್ರಿಕ್ಟ್ಸ್ ಇದೆ, ಸ್ಟೇಟ್ಸ್ಗಳಿದೆ, ಆ ಒಂದು ಸ್ಟೇಟ್ಸ್ಗಳಿಗೆ ದೇರ್ ಆರ್ 40% ಕನ್ಸಿಡರ್ಸ್. 40% ಕನ್ಸಿಡರ್ಸ್ ನಾವಲ್ಲಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಡಕ್ಷನ್ಸ್ ಅಂತ ಹೇಳಿದ್ರೆ ಏನಪ್ಪಾ? ಇಂಪಾರ್ಟೆಂಟ್ ಡಿಡಕ್ಷನ್ಸ್ ಅಂತ ಹೇಳಿದ್ರೆ ಸೆಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಮೊದಲಿಗೆ ನಾವು ಆದಾಯ ತೆರಿಗೆನಲ್ಲಿ ಬರುವಂತ ಮೊದಲ ಒಂದು ಸೆಕ್ಷನ್ಸ್ ನಾವೇನ್ ಕನ್ಸಿಡರ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ದಟ್ ಈಸ್ ಡಿಡಕ್ಷನ್ಸ್ ಅಲ್ಲಿ ಬರುವಂತದ್ದು ATC. ATC ನಲ್ಲಿ ಅನೇಕ ಸಬ್ ಕಂಟೆಂಟ್ಸ್ ಗಳು ಬರುತ್ತೆ. ಸೋ ಮೆನಿ ಸಬ್ ಕಂಟೆಂಟ್ಸ್ ಗಳಿದೆ. ಆ ಸೋ ಮೆನಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಲ್ಲಿ ಯಾವ್ದು ಬರುತ್ತೆ? ಪ್ರಾವಿಡೆಂಟ್ ಫಂಡ್ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಸಬ್ಸ್ಕ್ರಿಪ್ಷನ್ ಆಫ್ LIC ಇದೆ, LIC ಪ್ರೀಮಿಯಂ ಇದೆ, ರೀಫಂಡ್ ಆಫ್ ಹೌಸ್ ಬಿಲ್ಡಿಂಗ್ ಲೋನ್ ಇದೆ, ರೀಫಂಡ್ ಆಫ್ ಎಜುಕೇಶನ್ ಲೋನ್ಸ್ ಇದೆ, ಪೇಮೆಂಟ್ ಆಫ್ ಟ್ಯೂಷನ್ಸ್ ಫೀ ಇದೆ ಫಾರ್ ಹೈಯರ್ ಎಜುಕೇಶನ್ಸ್, ಟರ್ಮ್ ಡಿಪಾಸಿಟ್ ನಾಟ್ ಲೆಸ್ ದೆನ್ 5 years ಇದೆ, ಶೆಡ್ಯೂಲ್ಸ್ ಬ್ಯಾಂಕ್ ನಲ್ಲಿ ಮಾಡಬೇಕು, ಪೋಸ್ಟ್ ಆಫೀಸ್ 5 years ಟರ್ಮ್ ಡಿಪಾಸಿಟ್ಸ್, ಕಾಂಟ್ರಿಬ್ಯೂಷನ್ ಆಫ್ ದ ಸರ್ಟೈನ್ ಪೆನ್ಷನ್ ಫಂಡ್ಸ್. ಇವೆಲ್ಲವನ್ನೂ ಕೂಡ ನಾವು ಡಿಡಕ್ಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಡಿಡಕ್ಷನ್ ಅಂದ್ರೆ ATC ನಲ್ಲಿ ನಾವು ನೋಡ್ತೇವೆ. ಇಷ್ಟೆಲ್ಲ ಇದೆ. ಅದರ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಏನಿರುತ್ತೆ? 1,50,000. 1,50,000 ತನಕ ATC ನಲ್ಲಿ ನಾವು ಕ್ಲೈಮ್ ಅನ್ನ ಮಾಡಬಹುದು. CCD ಅಂತ ಹೇಳ್ತೀವಿ ನಾವು, ಕಾಂಟ್ರಿಬ್ಯೂಷನ್ ಅಂಡರ್ ದ ನ್ಯೂ ಪೆನ್ಷನ್ ಸ್ಕೀಮ್. ಕಾಂಟ್ರಿಬ್ಯೂಷನ್ ಆಫ್ ದ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ ನಾವು. ಏನು NPS ಅಂತ ಹೇಳಿದ್ರೆ those employee recruited or selection in the government, either state government or central government, 1/1/2006 onwards, 1/1/2006 onwards, those who are recruited or selected employees comes under new pension scheme. Before 2006 January, it comes under old pension scheme. ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಪೆನ್ಷನ್ಸ್ ಅಲ್ಲಿ ನಾವು 10% ಕಾಂಟ್ರಿಬ್ಯೂಷನ್ಸ್ ಅನ್ನು ನಮ್ಮ ಸ್ಯಾಲರಿಯಲ್ಲಿ ಕೊಡ್ತೇವೆ. ದಟ್ ಇಸ್ ಸೇಮ್ ಕಾಂಟ್ರಿಬ್ಯೂಷನ್ ಅನ್ನ ಇದುವರೆಗೂ ಅವ್ರು ಏನಿರ್ತಾ ಇತ್ತು ಗವರ್ಮೆಂಟ್ ಕೊಡ್ತಾ ಇದ್ರು 10+10%. ಬಟ್ ಪ್ರೀವಿಯಸ್ ಅಲ್ಲಿ ಕಳೆದ ಒಂದು ವರ್ಷ ಒಂದು ಮಾಡಿಫಿಕೇಶನ್ ಆಗುತ್ತೆ. ಎಂಪ್ಲಾಯ್ ಕಡೆಯಿಂದ 10%, ಗವರ್ಮೆಂಟ್ ಕಡೆಯಿಂದ 14% ಕನ್ಸಿಡರ್ಸ್ ಮಾಡ್ತಾರೆ, 4% ಇನ್ಕ್ರೀಸ್ ಮಾಡ್ತಾರೆ. ಸೊ ಅದರ ಒಂದು ಡಿಡಕ್ಷನ್ಸ್ ವ್ಯಾಲ್ಯೂಸ್ ಎಷ್ಟಿದೆ? ಅಪ್ ಟು 50,000 ತನಕ ನಾವು ಮ್ಯಾಕ್ಸಿಮಮ್ ಅಮೌಂಟ್ಸ್ ಅನ್ನ ಕನ್ಸಿಡರ್ಸ್ ಮಾಡಬಹುದು. ATT ಇರುತ್ತೆ.
ATD ಅಂತ ಹೇಳಿದ ತಕ್ಷಣ ನಾವಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ದ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಬರುತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಬಂದಾಗ ನಾರ್ಮಲ್ ಪೀಪಲ್ ಲೆಸ್ ದೆನ್ 60 years ಇಟ್ ಮೀನ್ ಜನರಲ್ ಪಬ್ಲಿಕ್ಸ್ ಅಂತ ನಾವೇನ್ ಕನ್ಸಿಡರ್ಸ್ ಮಾಡ್ತೇವೆ, ಅವರಿಗೆ 25,000 ತನಕ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ಬೋದು, ಹೆಲ್ತ್ ಚೆಕಪ್ ನ ಮಾಡ್ಕೋಬಹುದು. ಸೀನಿಯರ್ ಸಿಟಿಸನ್ಸ್ಗೆ 50,000 ತನಕ ನಾವು ಕ್ಲೈಮ್ ಅನ್ನ ಮಾಡಬಹುದು, 50,000 ತನಕ ಕ್ಲೈಮ್ ಅನ್ನ ಮಾಡಬಹುದು ಅನ್ನೋದು. ಹಾಗೆ 80DD ನಲ್ಲಿ ಮೇಂಟೈನ್ಸ್ ಆಫ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ದ ಪರ್ಸನ್ ವಿತ್ ಡಿಸೇಬಿಲಿಟಿ, ಹ್ಯಾಂಡಿಕ್ಯಾಪ್ಟ್ಸ್, ಬ್ಲೈಂಡ್ಸ್, ಇವರೆಲ್ಲ ಏನಿರ್ತಾರೆ ಇವರಿಗೆ 80DD ನಲ್ಲಿ ಬರುತ್ತೆ. ಏನಂತ ಹೇಳಿದ್ರೆ ದೋಸ್ ಪರ್ಸನ್, ಡಿಸೇಬಿಲಿಟಿ ಪರ್ಸನ್ ಅಂತ ನಾವು ಕನ್ಸಿಡರ್ಸ್ ಮಾಡ್ತೀವಲ್ವಾ, ಅವರಿಗೆ ಅಪ್ ಟು 80% ಡಿಸೇಬಲ್ ಆಗಿದ್ರೆ 75,000 ತನಕ ಕ್ಲೈಮ್ ಅನ್ನ ಮಾಡಬಹುದು, ಡಿಡಕ್ಷನ್ಸ್ ಅನ್ನ ಮಾಡಬಹುದು. ಇನ್ ಕೇಸ್ ಸೆವೆರ್ ಅಂದ್ರೆ ಅಂಗವೈಕಲ್ಯ ಅಂತ ಹೇಳ್ತೀವಿ ನಾವು, ಅಂತ ಹೇಳಿದ್ರೆ ದ ಓಲ್ ಪಾರ್ಟ್ ಇಸ್ ಡ್ಯಾಮೇಜ್ಡ್, ಬಾಡಿಯಲ್ಲಿ ಅನೇಕ ಪಾರ್ಟ್ಸ್ಗಳು ಅವನು ನ್ಯೂನತೆಯಲ್ಲಿ ಇದ್ರೆ, ಸಮಸ್ಯೆಯಲ್ಲಿ ಇದ್ರೆ, ಆ ಒಂದು ಪಾರ್ಟ್ಸ್ಗಳಿಗೆ ನಾವು ಅವನೇನ್ ಮಾಡ್ತಾನೆ, ಅಂತ ವ್ಯಕ್ತಿ ಆದಾಯ ತೆರಿಗೆಯನ್ನ ಕಟ್ತಾ ಇದ್ರೆ ಅವನಿಗೆ 1,25,000 1,25,000 ಫಾರ್ ದ ಮ್ಯಾಕ್ಸಿಮಮ್ ಅಮೌಂಟ್ ಡಿಸ್ಕೌಂಟ್ ಮಾಡ್ತಾರೆ. ಸೊ ಹಾಗೆ 80E ಬರುತ್ತೆ. 80E ನಲ್ಲಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆಫ್ ಎಜುಕೇಶನ್ ಲೋನ್. ಇವತ್ತಿನ ದಿನದಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಏನಾಗಿದೆ, ಇಟ್ಸ್ ಟೋಟಲಿ ಕಮರ್ಷಿಯಲೈಸ್ ಆಗಿದೆ. ಆಸ್ ಅ ಪೇರೆಂಟ್ಸ್ಗೆ ಅವರ ಒಂದು ಮಕ್ಕಳುಗಳಿರ್ಬೋದು, ಅದರ ಒಂದು ಕಾನ್ಸೆಪ್ಟ್ ಇರ್ಬೋದು, ಪ್ರತಿಯೊಂದನ್ನು ಪ್ರೀವಿಯಸ್ ಅಲ್ಲಿ ನಾವು ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಗಳಿಗೆ ಅಪ್ ಟು 1,25,000 ತನಕ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಜೊತೆಲಿ 80E ಬಂದಾಗ ನಾನು ನಿಮಗೆ ಹೇಳ್ತಾ ಇದ್ದೆ, ಎಜುಕೇಶನ್ ಲೋನ್ಗೆ ಸಂಬಂಧಪಟ್ಟಂತೆ ದ ಫುಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಟಿಲ್ ರಿಫಂಡ್ ಆಫ್ ಲೋನ್ ಫಾರ್ 8 years ವಿಚ್ ಇಸ್ ದ ಅರ್ಲಿಯರ್. ಅವನು ಹೋಗ್ಲಿಕ್ಕೆ ಅಬ್ರಾಡ್ಗೆ ಹೋಗಿದ್ದಾನೆ, ಫಾರಿನ್ಗೆ ಹೋಗಿದ್ದಾನೆ, ಅಥವಾ ಬೇರೆ ನಮ್ಮ ದೇಶದ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹೋಗಿದ್ದಾನೆ, ಅವನು ತಗೊಂಡಿರುವಂತಹ ಲೋನ್ಸ್ಗಳಿಗೆ ಅಪ್ ಟು ದೇರ್ ಇಸ್ ನೋ ಇಂಟ್ರೆಸ್ಟ್ ಆನ್ 8 years. ಮ್ಯಾಕ್ಸಿಮಮ್ 8 years ಅವನಿಗೆ ರಿಯಂಬರ್ಸ್ಮೆಂಟ್ ಮಾಡಲಿಕ್ಕೆ ಅಥವಾ ಒಂದು ಹಣವನ್ನು ವಾಪಸ್ ಕಟ್ಟಲಿಕ್ಕೆ ಅವನಿಗೆ 8 ವರ್ಷ ತನಕ ಟೈಮ್ ಇರುತ್ತೆ. 8 ವರ್ಷ ತನಕ ಅವನಿಗೆ ಟೈಮ್ ಇರುತ್ತೆ ಅಂತ ಹೇಳ್ಬೋದು. 80EE ಬರುತ್ತೆ. ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆಫ್ ದ ಹೌಸಿಂಗ್ ಲೋನ್ ಅವೈಲ್ಡ್ ಡ್ಯೂರಿಂಗ್ the 1st April 2016 to 31st of March 2017, the loan amount up to 35 lakhs. ಈ ಒಂದು ಅವಧಿಯಲ್ಲಿ ಅವೈಲ್ಡ್ ಏನಂತ ಹೇಳಿದ್ರೆ 50,000 ತನಕ ಅವನು ತಗೊಳ್ಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಡಕ್ಷನ್ಸ್ ಅಲ್ಲಿ 24, the payment of interest on house loan availed on or after 1999, 1/4 1999, 1/4/1999 ನಂತರ ಇರುವಂತವರಿಗೆ ನಿಯರ್ 2 lakhs ತನಕ ನಮಗೆ ಇಂಟ್ರೆಸ್ಟ್ ನ ಕ್ಲೈಮ್ ಮಾಡಬಹುದು. ಇಂಟ್ರೆಸ್ಟ್ ಆನ್ ಹೌಸ್ ಲೋನ್ ಅವೈಲ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 1920 onwards, the provided the stamp duty value of the house does not exceed rupees 45 lakhs. ಗೆ 1,50,000. It is not in the addition to the 2 lakh under section 24 and 50,000 of AEE. Interest of the loan availed on the purchase of any electronic vehicle during the 2019 and 20 onwards ನಲ್ಲಿ ಅಪ್ ಟು 1,50,000 ನಾವಲ್ಲಿ ಎಕ್ಸಂಪ್ಷನ್ಸ್ ಅನ್ನು ನಾವು ನೋಡ್ತೇವೆ, ಸಾರಿ ಡಿಡಕ್ಷನ್ಸ್ ಅನ್ನು ನಾವು ನೋಡ್ತೇವೆ.
ಸೊ ಹೀಗೆ ಅನೇಕ ತರನಾದ ಡಿಡಕ್ಷನ್ಸ್ ಗಳನ್ನ ನಾವು ಎಕ್ಸಾಮ್ಷನ್ ಮತ್ತು ಡಿಡಕ್ಷನ್ಸ್ ಗಳನ್ನ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ಸಮ್ ಯೂಸ್ಫುಲ್ ಟಿಪ್ಸ್ ಅಂತ ನಾವು ಹೇಳ್ತೇವೆ. ನಾವು ಏನು ಟಿಪ್ಸ್ ವಿಚಾರದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕ್ಯಾನ್ ಬಿ ಫಿಲ್ಡ್ ಆಫ್ಟರ್ ದ ಡ್ಯೂ ಡೇಟ್, ಆಲ್ಸೋ ಪೇಯಿಂಗ್ ಮ್ಯಾಂಡೇಟರಿ ಫೈನ್ ಆಸ್ ಟ್ಯಾಬ್ಯುಲೇಟೆಡ್ ಬಿಲೋಸ್ ಅಂತ ಹೇಳ್ತೀವಿ. ದ ಪೀರಿಯಡ್ ಆಫ್ ದ ಫೈಲಿಂಗ್ ITR 1st April to 31st of July ನಲ್ಲಿ ಯಾವುದೇ ಒಂದು ಲೇಟ್ ಫೀ ಇರುವುದಿಲ್ಲ. 1st August ಇಂದ 31st ಡಿಸೆಂಬರ್ ತನಕ 5,000 ತನಕ ಲೇಟ್ ಫೀ ಇರುತ್ತೆ. ಮತ್ತೆ 1 ಜನವರಿಯಿಂದ 31st of March ಮುಂದಿನ ವರ್ಷ ತನಕ 10,000 ತನಕ ಲೇಟ್ ಫೀ ದಂಡ ಇರುತ್ತೆ. However, if the total income of the person does not exceed rupees 5 lakh, the maximum late fee will be 1,000 rupees. ಯಾರಿಗೆ 5 ಲಕ್ಷಕ್ಕಿಂತ ಒಳಗಡೆ ಇರುವಂತಹ ಆದಾಯ ಇದೆ, ಆ ಆದಾಯ ಇರುವಂತ ವ್ಯಕ್ತಿಗೆ ಏನ್ ಮಾಡ್ತೇವೆ, ಲೇಟ್ ಫೀ ಅಂತ ಹೇಳಿದಾಗ 1,000 ರೂಪಾಯಿ ತನಕ ಹಾಕ್ತಾರೆ. At the time of the filing ITR after the due date, if any tax is payable, then panel interest at 1% tax per month will be levied in the due date of the till date of filings ಅಂತ. ಸೊ ಹೀಗೆ ಅನೇಕ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಾನು ಮುಂದಿನ ಒಂದು ತರಗತಿಗಳಲ್ಲಿ ನಿಮ್ಮ ಜೊತೆ ನಾನು ಹಂಚಿಕೊಳ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತರಗತಿಯಲ್ಲಿ ನಾನು ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.